ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಬೇಡ್ರಿ. ಹಾಯಾಗಿದೆ ಈ ದಿನ, ಮನ ಹಗುರಾಗಿದೆ, ತೂಗಾಡಿದೆ ತನು, ತೂಗಾಡಿದೆ, ಆನಂದವಾಗಿದೆ. ಹೌದ್ ನೋಡ್ರಿ, ಮೂಡಾ ಕೇಸ್ನ್ಯಾಗ ಕ್ಲೀನ್ ಚಿಟ್ ತಗೊಂಡು ಸಿದ್ದರಾಮಯ್ಯನವರು ಹಿಂಗ ಹಾಯಾಗಿ ಹಾಡ್ಕೊಂಡು ಮಸ್ತ್ ಟೆನ್ಷನ್ ಫ್ರೀ ಆಗಿ ಫ್ರೀ ಬರ್ಡ್ ತರ ಹಾರಾಡ್ಲಿಕತ್ತಿದ್ರು. ಎಲ್ಲಿ ಹಾರಾಟ್ರಿ ಪಾಪ, ವೀಲ್ ಚೇರ್ನ್ಯಾಗ ಓಡಾಡ್ಲಿಕತ್ತಿದ್ರಂದ್ರೆ ನೀವ ನೋಡ್ರಿ. ವೀಲ್ ಚೇರೋ ಸಿಎಂ ಕುರ್ಚಿನೋ ಯಾವ್ದೋ ಒಟ್ಟ ಅವ್ರಿಗೆ ಕುರ್ಚಿ ಮೇಲಂತೂ ಬಹಳ ಪ್ರೀತಿನ. ಈಗ ಸಿದ್ದರಾಮಯ್ಯನವರು ಹಾಯಾಗಿದ್ರಿ ಇಷ್ಟು ದಿನ, ಈಗ ಒಂದು ಹೊಸ ಸಂಕಷ್ಟ ಎದುರಾಗೈತಿ. ಆ ಹೊಸ ಸಂಕಷ್ಟ ಏನು ಅಂದ್ರೆ 8 ಗಣಿ ಕಂಪನಿಗಳು ನವೀಕರಣಕ್ಕೆ 500 ಕೋಟಿ ರೂಪಾಯಿ ಎಷ್ಟು ಕಿಕ್ ಬ್ಯಾಕ್ ತಗೊಂಡಾರ ಅನ್ನೋ ಆರೋಪ ಕೇಳ ಬಂದೈತಿ. ಸಾಮಾಜಿಕ ಕಾರ್ಯಕರ್ತ ರಾಮ್ ಮೂರ್ತಿ ಗೌಡ ಅನ್ನುವಂಥವ್ರು ರಾಜ್ಯಪಾಲರಿಗೆ ಪತ್ರ ಬರ್ದಾರ. ರಾಜ್ಯಪಾಲರು ವಿಚಾರಣೆಗೆ ಏನಾರೇ ಅನುಮತಿ ಕೊಟ್ರು ಅಂದ್ರ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಕೇಸ್ ಹಗ್ಗವಾಗಿ ರೆಡಿಯಾಗಿ ನಿಂತು ಬಿಡತೈತಿ. ಮೂಡಾ ಪ್ರಕರಣದಾಗಂತೂ ಸಿಎಂ ಸಿದ್ದರಾಮಯ್ಯನವ್ರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ರು ಸಹಿತ ಜಾರಿ ನಿರ್ದೇಶನಾಲಯ ಇನ್ನ ಬೆನ್ ಬಿಡ್ಲಾರ್ದ ಹಂಗ ಬೆನ್ ಹತ್ತೈತಿ. ಇದರ ನಡು ಈ ಗುತ್ತಿಗೆ ನವೀಕರಣಕ್ಕ 500 ಕೋಟಿ ರೂಪಾಯಿ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರ ಅಂತ ಹೇಳಿ ಆರೋಪ ಬಂದೈತಿ. ಸಿಎಂಗ ಇದು ಮತ್ತ ಮಗ್ಗಲ ಮುಳ್ಳಾಕ್ ಕಾಡ್ತೈತ್ಯಾ ಏನೋ ಯಾರಿಗ ಗೊತ್ತ ಹೇಳ್ರಿ. ನೋಡ್ರಿ, ಅಕಸ್ಮಾತ್ ರಾಜ್ಯಪಾಲರು ಮತ್ತೆ ಇವ್ರ ವಿರುದ್ಧ ತನಿಖೆ ನಡೆಸ್ಲಿಕ್ಕೆ ಅನುಮತಿ ಕೊಟ್ರು ಅಂತ ತಿಳ್ಕೋರಿ. ಈ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸ್ತೈತಿ ಅಂತೀವಲ್ಲ. ಮೂಡಾ ಕೇಸ್ನಾಗ ಏನೇನಾಯ್ತು, ಮತ್ತು ರಾಜ್ಯಪಾಲರ ಮೇಲೆ ತಮ್ಮ ಸಿಟ್ಟು ತೋರಿಸುವುದು, ಮಂದಿ ಸುಮ್ಮನಿರಂಗಿಲ್ಲ ನನ್ನ ವಿರುದ್ಧ ತನಿಖೆ ಕೊಟ್ರ ಅಂತ ಹೇಳಿ ಧಮಕಿ ಕೊಡುವುದು, ಇವೆಲ್ಲ ಮತ್ತೆ ಹೊಳ್ಳಿ ಮಿಳ್ಳಿ ನಾವೆಲ್ಲ ರಾಜ್ಯದ ಮಂದಿ ನೋಡ್ಬೇಕಾ? ಗೊತ್ತಿಲ್ಲ. ಕಡೀಕ್ ಎಲ್ಲ ಇನ್ನೇನ್ ಕ್ಲೈಮ್ಯಾಕ್ಸ್ ಬಂತು ಅನ್ನುವಾಗ ತಮ್ಮ ಪ್ರಭಾವ ಬಳಸ್ಕೊಂಡು ಇದ್ರಾಗೂ ಕ್ಲೀನ್ ಚಿಟ್ ತಗೊಂಡ್ರು ಅಂದ್ರೂ ಏನು ಆಶ್ಚರ್ಯ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ನಿನ್ನೆ ಅಷ್ಟೇ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಹೇಳಿದ್ದೆ, ಕೋಲಾರದ ಸರ್ಕಾರಿ ದವಾಖಾನ್ಯಾಗ ಫ್ಯಾನ್ ಸಹಿತ ಇಲ್ಲ, ಪೇಷಂಟ್ಗಳು ತಮ್ಮ ಮನೆಯಿಂದ ಫ್ಯಾನ್ ತಂದು ಹಚ್ಕೊಳ್ಳುವಂತಹ ಪರಿಸ್ಥಿತಿ ಬಂದೈತಿ ಅಂತ ಹೇಳಿದ್ದೆ. ಇವತ್ತು ನೋಡಿದ್ರ ಧಾರವಾಡದ ಅಂಗನವಾಡಿ ಕೇಂದ್ರದಾಗ ಅವಧಿ ಮೀರಿದ ಹಾಳಾದ ಕಳಪೆ ಫುಡ್ ಕಿಟ್ ಕೊಡ್ಲಿಕ್ಕತ್ತಾರಂತ. ಕೆಳಗೇರಿ ಅನ್ನುವಂತಹ ಗ್ರಾಮದಾಗ ಮಕ್ಕಳಿಗೆ ಪ್ರೋಟೀನ್ ಫುಡ್ ಹೆಸರಿನ್ಯಾಗ ಫುಡ್ ಕಿಟ್ ವಿತರಣೆ ಮಾಡ್ತಾರ ನೋಡ್ರಿ. ಅದು ಎಕ್ಸ್ಪೈರ್ ಆಗಿರೋ ಆಹಾರದ ಕಿಟ್ ಕೊಡ್ಲಿಕ್ಕತ್ತಾರಂತ. ಅಲ್ರಿ, ಎಷ್ಟು ಬಾಣಂತಿಯರು ಇಷ್ಟು ಜೀವ ಕಳ್ಕೊಂಡ ಮ್ಯಾಲರೇ ಸರ್ಕಾರ ಆಗ್ಲಿ ಆರೋಗ್ಯ ಇಲಾಖೆ ಆಗ್ಲಿ ಎಚ್ಚೆತ್ಕೋಬೇಕಾಗಿತ್ತು. ಕೇಳಬೇಡ್ರಿ. ಮಕ್ಕಳಿಗೆ ಹಿಂಗ ಹಾಳಾಗಿರೋ ಆಹಾರ ಕೊಟ್ಟು ಮತ್ತಿಷ್ಟು ಪಾಪನ ಮೈ ಮೇಲೆ ಎಳ್ಕೊಳ್ಳಿಕತ್ತಾರ. ಮಕ್ಕಳ ಜೀವಕ್ಕೆ ಏನ್ ಗ್ಯಾರಂಟಿ ಹೇಳ್ರಿ? ಹಿಂಗಾದ್ರೆ ಎಲ್ಲ ಹಾಳಾಗಿದ್ದು ಹೆಂಗ್ ತಿನ್ಬೇಕು ಅವ್ ಮಕ್ಕಳಂತೀನಿ, ಎಂಥ ಪರಿಸ್ಥಿತಿ. ಇನ್ನು ಇಲ್ಲೊಂದು ವಿಡಿಯೋ ಕಣ್ಣಿಗೆ ಬಿತ್ತಪ್ಪ ನನಗ.
ಟಿಕೆಟ್ ತಗೊಳ್ಳಾರ್ದೆ AC ಬೋಗಿ ಹತ್ತುದೇ ಒಂದು ದೊಡ್ಡ ತಪ್ಪ. ಅದರಾಗ ಒಳಗ್ ಕುಂತ್ ಹಿಂಗ ಧಿಮಾಕ ಸೊಕ್ಕ ತೋರಿಸ್ಲಿಕ್ಕತ್ತಾಳ ಇಲ್ಲೊಬ್ಬ ಹೆಣ್ಮಗಳು. TC ಬಂದ್ ಅಗದಿ ಮರ್ಯಾದೆ ಕೊಟ್ಟು ಮೇಡಮ್ ಅಂತ ಹೇಳಿ ವಿಚಾರಿಸ್ಲಿಕ್ಕತ್ತಿದ್ರು ಸಹಿತ ಏನದ ಕೇಳಿಸ್ಲಾರ್ದಂಗ ಕಿವ್ಯಾಗ ಹಾಕೊಳಾರ್ದಂಗ ಅದಕ್ಕೂ ತನಗ್ ಏನು ಸಂಬಂಧನೇ ಇಲ್ಲ ಅನ್ನುವಂಗ ಹೆಂಗ ಕುಂತಾಳ ನೋಡ್ಬೇಕ್ ನೀವು. ಅಷ್ಟೇ ಅಲ್ಲ, ಮತ್ತೊಬ್ರು ಯಾರ ಬಂದು ಪಾಪ ರೆಸ್ಪೆಕ್ಟ್ ಕೊಟ್ಟು ಮೇಡಮ್ ಅಂತ ಕೇಳಿದ್ರು ಸಹಿತ ಫಟ್ ಅಂತ ಹಿಡಿದ್ರ ಎದ್ದು ಹೋಗಿ ಹೊಡಿಲಿಕ್ಕೆ ಹೋಗ್ತಾಳ. ಅಲ್ರಿ, ಹಿಂಗ್ ಮಾಡೋದೇ ತಪ್ಪ. ಮತ್ ಮ್ಯಾಲ್ ಕೇಳಿದ್ರ ಇಷ್ಟು ಸೊಪ್ಪು ಒಣ ಧಿಮಕ್ ತೋರಿಸ್ತಾರಲ್ಲ, ಎದಕ್ಕಂತ ಅರ್ಥನೇ ಆಗೋದಿಲ್ಲ ನೋಡ್ರಿ. आपका टिकट नहीं है, आपका बर्थ नहीं है, नहीं आपका अगर टिकट है और बट आपके को अलाउड है वो बता दीजिएगा। दूसरे को मतलब ही नहीं। आप उधर जाइए, आपका लेडी कांस्टेबल मैडम 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 इधर आइए। ಈಗ ಒಂದಿಷ್ಟು ದಿನಗಳಿಂದ ರಾಜ್ಯದಾಗ ಏನ್ ನಡಿಲಿಕ್ಕತ್ತದಲ್ಲ, ಮೀಸಲಾತಿ ಹೋರಾಟ ಆಗಿರಬಹುದು, ಬಜೆಟ್ನಾಗ ಘೋಷಿಸಿದಂತ ಮೀಸಲಾತಿ ಆಗಿರಬಹುದು, ನಿಮಗೆಲ್ಲ ನೆನಪಿರಬಹುದು. ಈ ಅಧಿವೇಶನ ನಡೆಯೋ ಮುಂದ ವಿಧಾನಸೌಧಕ್ಕ ಪಂಚಮಸಾಲಿ ಸಮುದಾಯದವರು ಮೀಸಲಾತಿ ಕೊಡಬೇಕು, ನಮ್ಮ ಹಕ್ಕು ನಮಗ ಕೇಳಕ್, ನಮ್ದು ಹಕ್ಕು ಐತಿ ಅಂತ ಕೇಳಕ್ ಹೋಗಿದ್ರು. ಅಂತ ಟೈಮ್ನಾಗ ಅವ್ರನ್ನ ಲಾಠಿ ಚಾರ್ಜ್ ಮಾಡಿಸಿ ಹೊರಗೆ ಹಾಕ್ಸಿದ್ರು. ಇಂಥ ಟೈಮ್ನಾಗ ಅವ್ರಿಗೆ ಸರಿಯಾಗಿ ನೆನಪಾಗ್ತೈತಿ ಪಾಯಿಂಟ್, ಅದು ಸಂವಿಧಾನ ವಿರೋಧಿ ಆಗ್ತದ, ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದಿದ್ರು. ಆದ್ರ ಗುತ್ತಿಗೆದಾರರಿಗೆ 3% ಮೀಸಲಾತಿ ಕೊಡೋ ಮುಂದ ಅಂದ್ರ ಅವ್ರ ಬ್ರದರ್ಸ್ ಸಮುದಾಯದವರಿಗೆ ಕೊಡುವಾಗ ಅದು ಸಂವಿಧಾನ ವಿರೋಧಿ ಅಂತ ಅನ್ನಿಸ್ಲಿಲ್ಲ. ಸಂವಿಧಾನ ಅಡ್ಡ ಬರ್ಲೇ ಇಲ್ಲ. ಅಕಸ್ಮಾತ್ ಅಡ್ಡ ಬಂದ್ರು ಸಹಿತ ಅದನ್ನೇ ಬದಲಾಯಿಸ್ತೀವಿ ಅಂತನೂ ತಯಾರಾಗ್ಬಿಟ್ಟಾರ. ಸೊ ಈ ಮೀಸಲಾತಿ ಹೋರಾಟದಾಗ ಯಾರಿಗೆ ಸುಣ್ಣ ಯಾರಿಗೆ ಬೆಣ್ಣೆ ಅನ್ನೋದ್ರ ಬಗ್ಗೆ ಒಂದು ಭಾರಿ ರೀಕ್ರಿಯೇಷನ್ ವಿಡಿಯೋ ಅದ ನೋಡ್ರಿ. ಏನ್ರಿ ಅದು ಹೊರಗಡೆ ಗಲಾಟೆ? ಸರ್, ಅದು ಪಂಚಮಸಾಲಿ ಮೀಸಲಾತಿ ಹೋರಾಟ ಇಲ್ಲಿಗೆ ಬರ್ತಾ ಇದ್ದಾರೆ. ಏನು ಇಲ್ಲಿಗೆ ಬರ್ತಾರಂತ? ಆ ಪೊಲೀಸ್ಗೆ ಹೇಳ್ಬಿಟ್ಟು ಲಾಠಿ ಚಾರ್ಜ್ ಮಾಡಿಸ್ರಿ. ಅಲ್ಲಿ ಅದೇನಾಗ್ತದೋ ನಾನು ನೋಡೇ ಬಿಡ್ತೀನಿ. ಯಾಕ್ರಿ ಸರ, ನಾವ್ ಏನ್ ತಪ್ಪು ಮಾಡಿದ್ವಿ ಅಂತ ನಮ್ಮ ಮ್ಯಾಗ ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ? ನಾವು ನಮ್ಮ ಹಕ್ಕಿಗೆ ಹೋರಾಟ ಮಾಡಬಾರ್ದೇನ್ರಿ? ನಿಮಗೆಲ್ಲ ಮೀಸಲಾತಿ ಕೊಡಕ್ ಬರಲ್ಲ, ಅದು ಸಂವಿಧಾನ ವಿರೋಧಿ. ನಡಿ ನೀನು ನಡಿ. ಬಂದ್ರಪ್ಪ ಇಲ್ಲಿ ಹಂಗೆ ಹೋಯ್ತಾ ಇದ್ದೀರಾ? ನೋಡಿ, ನಿಮ್ಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಇನ್ನೊಂದು ಗುಡ್ ನ್ಯೂಸು, ನಿಮ್ಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿನೂ ಕೊಡ್ತೀನಿ. ಕ್ಯಾ ಸಾಬ್, ನಮ್ಗೆ ಮೀಸಲಾತಿ ಕೊಡೋದು ಸಂವಿಧಾನ ವಿರೋಧಿ ಅಲ್ವಾ? ಯಾವನು ಯೂಸ್ಲೆಸ್ ಫಲೋ. ಕೇಳಿಸ್ಕೊಡ ಇಲ್ಲಿ, ಹಂಗೇನಾದ್ರೂ ಅದು ಸಂವಿಧಾನ ವಿರೋಧಿ ಆದ್ರೆ ನಾವು ಸಂವಿಧಾನನೇ ಬದಲಾಯಿಸಿ ನಿಮಗ್ ಮೀಸಲಾತಿ ಕೊಡ್ತೀವಿ, ಆಯ್ತಾ? ವಾ 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 ವಾ, ಹ್ಯಾಟ್ಸ್ ಆಫ್ ಟು ಯು ಸಾಬ್, ಹ್ಯಾಟ್ಸ್ ಆಫ್ ಟು ಯು. ನಿಮ್ ತರ ಜನ ದೇಶದಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಎಲ್ಲೂ ಇಲ್ಲ ಸಾಬ್. ಹ್ಯಾಟ್ಸ್ ಆಫ್ ಟು ಯು. ಲಾಸ್ಟ್ನ್ಯಾಗ ಜಮೀರ್ ಖಾನ್ ಎಷ್ಟು ಖುಷಿ ಆಗ್ಬಿಟ್ರಲ್ಲ. ಮತ್ತಿನ್ನೇನ್ರಿ, ಜಮೀರ್ ಖಾನ್ ಬ್ರದರ್ಸ್ ಅನ್ನ ತಮ್ಮದೇ ಬ್ರದರ್ಸ್ ಅಂತ ತಿಳ್ಕೊಂಡು ಅತಿಯಾದ ಪ್ರೀತಿ ಕಾಳಜಿ ಮೀಸಲಾತಿ ಎಲ್ಲಾ ಕೊಡಾಕತ್ತಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಜಮೀರ್ ಖಾನ್ ಅಂದಂಗಾಯ್ತು ನೋಡ್ರಿ. ಅಂದಂಗ ಇವತ್ತ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಆಯ್ತಿಲ್ಲೇನ್ರಿ? ಇಲ್ಲಿ ತನಕ RCB 4ರಾಗ 3 ಆಟ ಗೆದ್ಕೊಂಡು ಟಾಪ್ 3 ಸ್ಥಾನದಾಗ ಮಿಂಚ್ಲಿಕ್ಕತ್ತದ. IPL ಪ್ರಿಯರು RCB ಅಭಿಮಾನಿಗಳು ಫುಲ್ ಹಿಗ್ಗನಾಗದಾರ ನೋಡ್ರಿ. ಅದೇ ಖುಷಿ, ಅದೇ ಗೆಲ್ಲುವ ಭರವಸೆ ಜೊತೆಗೆ ಇವತ್ತಿನ RCB ಮ್ಯಾಚ್ ನೋಡೋಣ, ಮ್ಯಾಚ್ ಗೆಲ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೇನಿ. ನಾಳೆ ಇಂಥವೇ ಮತ್ತೊಂದರ ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.